ಪರವಾಗಿಲ್ಲ, ನೀವೇ ಮಾತಾಡಿ. ಅವ್ರ ಮಗನ ನೀವು? ಇಲ್ಲ ಇಲ್ಲ ಕೆಲಸದವರು. ಹಾಂ. ತಮ್ಮ ಹೆಸರು ಇವರ? ನಮ್ಮ ಹೆಸರು ಗೋವಿಂದ ಅಂತ ಸರ್. ಗೋವಿಂದ. ಯಾವ ಊರು ತಮ್ಮದು? ಸರ್ ನಮ್ಮದು ಮೈಸೂರು ಜಿಲ್ಲೆ ದಿನೇಶ್ಪುರ ತಾಲೂಕು ದೊಡ್ಡಮೂರು ಗ್ರಾಮ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? ನಾವು ಇಲ್ಲಿ ಬಂದು ಸುಮಾರು 10-15 ವರ್ಷ ಮೇಲೆ ಆಗಿದೆ. ಈಗ ಯಾರು ಕೆಲಸ ಮಾಡ್ತೀರಾ? ಇಲ್ಲಿ ಸೇಪಾಯಿ ಅಂತೇಳಿ ವಹಿಸ್ಕೊಂಡಿರೋದು. ಹಾಂ. ಅವ್ರು ನಡೆಸ್ತಾ ಇರೋದು ಇದನ್ನು. ನಾವು ಲೇಬರ್ ಆಗಿ ಕೆಲಸ ಮಾಡ್ತೀವಿ. ಏನೇನು ಮಾಡ್ತೀರಾ ಸರ್ ಇಲ್ಲಿ ನಮ್ಮಲ್ಲಿ ಸುಮಾರು ಒಂದು 10,000 to 15,000 ವ್ಯಕ್ತಿ ಇದೆ. ಅಲ್ಲಿ ಆನೆ, ಕುದುರೆ, ಫ್ಲವರಾಜು ಮನೆ, ಮ್ಯಾಜಿಕ್ ಲ್ಯಾಂಪ್ ವಿಶೇಷವಾಗಿ ಈ ಥರ ಎಲ್ಲ ಇದೆ. ಎಲ್ಲ ಮಣ್ಣಿಂದ ಮಾಡೋದು? ಜಡಿ ಮಣ್ಣಿಂದ. ಈ ಮಣ್ಣು ಎಲ್ಲಿಂದ ತರ್ತೀರಾ? ಸರ್ ಇಲ್ಲಿ ಲೋಕಲ್ ಕೆರೆ ಇದೆ, ಇಲ್ಲಿಂದ ತರ್ತಾರೆ. ಇದಕ್ಕೆ ವಿಶೇಷವಾದ ಮಣ್ಣು ಬಳಸ್ತೀರಾ ಅಥವಾ ಕೆರೆ ಮಣ್ಣು ಆಗುತ್ತೆ? ಇದು ಜಡಿ ಮಣ್ಣು ಸರ್, ಎಲ್ಲ ಕೆರೆ ಮಣ್ಣು ಆಗಲ್ಲ. ಇದು ವಿಶೇಷವಾಗಿ ಜಡಿ ಮಣ್ಣು ಅಂತಲೇ ಕರೆಯೋದು. ಇದಕ್ಕಾಗಿ ಈ ಜಾಸ್ತಿ ಮಣ್ಣು ಯಾವುದೂ ಆಗಲ್ಲ. ಮಣ್ಣು ಹೆಂಗೆ ಅದ ಮಾಡೋದಿದು? ಸರ್ ಎಲ್ಲ ಇದು ಮೆಸ್ ಬರುತ್ತೆ, ಟ್ಯಾಂಕ್ ಬರ್ತದೆ. ಟ್ಯಾಂಕ್ನಿಂದ ಫಿಲ್ಟ್ರ್ ಮಾಡಿಕೊಂಡು ಒಂದು ಕಲ್ಲು ಮಣ್ಣಿಂದಂಗೆ ಫಿಲ್ಟ್ರ್ ಮಾಡ್ಕೊಂಡು ಮಾಡುವಂಥದ್ದು. ನಮ್ಗೆ ಯಾವ ರೀತಿ ಅದಕ್ಕೆ ಬೇಕೋ ಆ ಥರಕ್ಕೆ ರೆಡಿ ಮಾಡಿಕೊಂಡು ಈ ಥರ ವರ್ಕ್ ಮಾಡ್ತೀವಿ ಸರ್. ಇದಾದ 15 ದಿನಕ್ಕೆ ಇದೆಲ್ಲ ಸರಿ ಒಣಗಬೇಕು. ಇದಕ್ಕೆ ಬೇರೆ ಬೇರೆ ಕೆಲಸಗಳು ಇರ್ತವೆ. ಡಿಸೈನ್ ಮಾಡೋದಿರ್ಬೋದು, ಆನೆ ಕುದುರೆ ಮಾಡೋದಿರ್ಬೋದು, ಈ ಥರ ಎಲ್ಲ ಇರ್ತವೆ. ಇಲ್ಲಿಂದಲೇ ನೇರವಾಗಿ ಮಾರಾಟ ಮಾಡ್ತೀರಾ? ಹೌದು ಸರ್, ಇಲ್ಲಿಂದ ನೇರವಾಗಿ ಮಾರಾಟ ಮಾಡ್ತೀವಿ. ಮತ್ತು ಇಲ್ಲಿ ಜನಪದ ಉತ್ಸವಗಳು ಕಾರ್ಯಕ್ರಮಗಳು ಇರ್ತವೆ, ಇದನ್ನು ಕೂಡ ಇಲ್ಲೂ ಪರ್ಚೇಸ್ ಮಾಡ್ತಾರೆ. ಇವರ ಕಸ್ಟಮರ್ಸ್ ಇಲ್ಲೂ ಕೂಡ ಪರ್ಚೇಸ್ ಮಾಡ್ತಾರೆ. ಬಣ್ಣ ಬಳಸ್ತೀರಾ ಅದಕ್ಕೆ? ಸರ್ ಇಲ್ಲಿ ಯಾವುದೋ ರೀತಿ ಬಣ್ಣ ಗಿಣ್ಣ ಏನು ಬಳಸಲ್ಲ. ಕೆಲವೊಂದು ಐಟಮ್ ಬೇಕಂದ್ರೆ ಅದು ನಾವು ಬಣ್ಣ ಹೊಡ್ಕೊಳ್ತೀವಿ. ಅದು ಯಾವ ಬಣ್ಣ? ಮಣ್ಣಿನ ಬಣ್ಣನೇ ಅಥವಾ ಬೇರೆ? ಟೆರಕೋಟ ಕಲರ್ಸು. ಇದು ಯಾವುದೇ ಬೇರೆ ಕೆಮಿಕಲ್ ಇರೋವಂಥ ಬಣ್ಣ ಬಳಸೋದಿಲ್ಲ. ಹಾಂ. ಪರವಾಗಿಲ್ಲ, ಇದು ಜೀವನ ನಿರ್ವಹಣೆ ಮಾಡೋ ಅಷ್ಟು ಬರುತ್ತಾ ಇದರಿಂದ? ಆಗುತ್ತೆ ಸರ್, ಅಂದ್ಕೊಂಡ್ರೆ ಆಗುತ್ತೆ, ಅಂದ್ಕೊಂಡ್ರೆ ಆಗಲ್ಲ. ಬಟ್ ಹೆಂಗೋ ಜೀವನ ಮಾಡುತ್ತೆ. ಇದನ್ನು ತಗೊಳ್ಳೋಕ್ಕೆ ಮಾಡೋದಕ್ಕೆ ಸುಮಾರು ಎಷ್ಟು, ಒಂದು 5 ನಿಮಿಷ ಆಗಿರ್ಬೇಕಾ? ಅವರವರ ಎಕ್ಸ್ಪೀರಿಯನ್ಸ್ ಮೇಲೆ ಹೋಗುತ್ತೆ. ಸುಮಾರು ಎಷ್ಟು ವರ್ಷಗಳ ಅನುಭವ ಇದೆ ಗೋವಿಂದಪ್ಪರ ತಮಗೆ ಇದರಲ್ಲಿ? ಸರ್ ಒಂದು ಎಷ್ಟು ವರ್ಷಗಳ ಅನುಭವ ಇದೆ ಇದರಲ್ಲಿ ತಮಗೆ? ನನಗೆ ಇದರಲ್ಲಿ ಇನ್ನೊಂದು ವರ್ಷ ಕಂಡ್ರೆ 30 ವರ್ಷ. 30 ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಿ? 16 ವರ್ಷ SLC ಪಾಸಾಗಿ ಕಾಲೇಜ್ ಸೇರ್ಕೊಳಕ್ಕೆ ಬಂದವರು. ಇದನ್ನ ನೋಡಿ ಯಾವ್ದು ಕಮ್ಯುನಿಟಿ? ನಮ್ಮದು SC ಬರುತ್ತೆ. ಅಂದರೆ ಇದು ಆಗ ಕಲ್ತಿರೋದು. ಕಲ್ತು ನೀವು? ಸರ್ ಇದು ಕರ್ನಾಟಕ ಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇಲ್ಲಿದೆ, ಇಲ್ಲಿ ಡೌನಲ್ಲಿದೆ. ಕಾವೇರಿ ಅನ್ಕೊಂಡು ಅವ್ರು ತರಬೇತಿ ಕೊಟ್ರಾ? ಅವರು ಈಶ್ವರ್ಯ ಅಂತೇಳಿ ಬಂಗಾರಪ್ಪನವ್ರು ಮಾಡಿದ್ರು. ಅವರ ಇಲ್ಲಿ ನಾವೇ ಜನಪದದಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಿಮ್ಮ ಮಕ್ಕಳು ಯಾರು ಇದನ್ನು ಕಲಿತಾರೋ? ಸರ್ ಮಕ್ಕಳು ಕಲಿತಾರೆ, ನಾವು ವೃತ್ತಿಯಾಗಿ ತೊಗೊಂಡಿಲ್ಲ. ಇಲ್ಲ ಇಲ್ಲ, ಯಾಕಂದರೆ ಇನ್ನೂ ಅವ್ರು ಓದಬೇಕಲ್ಲ, ಟಚ್ಚಲ್ಲಿ ಇದ್ದಾರೆ. ಆಸಕ್ತಿ ಇದೆಯಾ ಅವ್ರಿಗೆ? ನಿಮ್ಮ ಜೊತೆ ಸೇರ್ಕೊಂಡು ಏನಾದರೂ ಕಲ್ತಿದ್ದಾರೆ ಅಲ್ಪ ಸ್ವಲ್ಪ? ಸ್ಟೇಟ್ ಲೆವೆಲ್ಗೆಲ್ಲ ಓದಿದ್ದಾರೆ. ಹಾಂ ಹಾಂ ಹಾಂ. ಎಷ್ಟು ಥರದ ಇದು ಮಣ್ಣಿನ ಇದು ಪರಿಕರಗಳು ಮಾಡ್ತೀರಿ ನೀವು ಇದರಲ್ಲಿ? ಇದು ಒಂದು ವಾಸ್ ಮಾಡಿದ್ರಿ, ಧೂಪದ ಇದು ಮಾಡಿದ್ರಿ, ದೀಪಗಳು, ಆಮೇಲೆ ಮಣ್ಣಿನ ಪೂಜೆಗಳನ್ನು ಮಾಡಿದ್ದೀರಿ ಅಲ್ವಾ? ಕಾಣಿಸ್ತಾ ಇದೆ. ಆನೆ ಮಾಡಿದ್ದೀರಾ, ಆಮೇಲೆ ದೇವರ ವಿಗ್ರಹ ಗಣೇಶ ಕಾಣಿಸ್ತಾ ಇದೆ. ಗೌರಿ ಗಣೇಶ ಸೀಸನಲ್ಲಿ ಗಣೇಶ ಜಾಸ್ತಿ ಮಾಡ್ತೀರಾ? ಮತ್ತು ಒಂದು ಪಣತ ಇದೆ, ದವಸ ಧಾನ್ಯ ತುಂಬೋದು ಒಂದು ಪಣತ ಕಾಣಿಸ್ತಾ ಇದೆ ಅಲ್ಲಿ. ಮಾಲೀಕರು ಬಂದು ಅವರು ಕೂಡ ಮರಾಠೀಸ್, ಅವರು ಕುಂಬಾರಲ್ಲ. ನಾನು ಕೇಳಿದೆ ಅಂತಂದರೆ ಸಾಮಾನ್ಯವಾಗಿ ಈ ಕಸಬು ಮಾಡೋರೆ ಇದು ಬಿಟ್ಬಿಟ್ಟು ಬೇರೆ ಕೆಲಸ ಹೋಗ್ತಾ ಇದ್ದಾರೆ. ಹೌದೌದು. ಯಾಕೆಂದರೆ ಲೋಕ ತಿಳ್ಕೊಳ್ಳೋದೇ ಬೇರೆ. ಒಂದೊಂದು ಕಸುಬುಗಳನ್ನು ಅವರವರೇ ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ. ಅದಕ್ಕಾಗಿ ನಾನು ಕೇಳಿದೆ. ಈಗ ಬದಲಾದ ಕಾಲದಲ್ಲಿ ಜಾತಿಗೆ ವೃತ್ತಿಗೆ ಸಂಬಂಧ ಇಲ್ಲ ಅಲ್ವಾ? ಯಾರು ಯಾವ್ದು ಬೇಕಾದರೂ ಮಾಡ್ತಾ ಇದ್ದಾರೆ. ಸೊ ರಾಮನಗರದ ಜನಪದ ಲೋಕದಲ್ಲಿರುವಂಥ ಒಂದು ಸಣ್ಣ ಕುಟೀರದಲ್ಲಿ ಈ ಒಂದು ಮಣ್ಣಿನ ಪರಿಕರಗಳನ್ನು ಮಾಡುವಂಥ ಒಂದು ಸಣ್ಣ ಪುಟ್ಟ ಅಂಗಡಿ. ಅವ್ರು ಯಾವುದೇ ತೆರಿಗೆಯನ್ನು ವಿಧಿಸದೆ ಅವ್ರಿಗೆ ಬಂದ ಸ್ವಲ್ಪ ಆದಾಯದ ಮೂಲವನ್ನು ಲಾಭವನ್ನು ಇಟ್ಕೊಂಡಷ್ಟೇ ಇಲ್ಲಿ ಅನೇಕ ಮಣ್ಣಿನ ಪರಿಕರಗಳನ್ನು, ದೀಪಗಳನ್ನು, ಊಜಿಗಳನ್ನು, ದೇವರ ವಿಗ್ರಹಗಳನ್ನು ಇದೆಲ್ಲ ಮಾಡ್ತಾರೆ. ಈ ಕಡೆ ಭೇಟಿ ಕೊಡುವಂತಹ ಪ್ರವಾಸಿಗರು ಜನಪದ ಲೋಕಕ್ಕೆ ಒಮ್ಮೆ ಭೇಟಿ ಕೊಟ್ಟಾಗ
ಈ ಒಂದು ಕುಟೀರಕ್ಕೆ ಕೂಡ ನೀವು ಭೇಟಿ ಕೊಟ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕಲಾತ್ಮಕವಾದ ಅನೇಕ ಪರಿಕರಗಳು ಇಲ್ಲಿ ನಿಮಗೆ ಸಿಗುತ್ತೆ. ಇದನ್ನು ತಾವು ತೆಗೆದುಕೊಂಡು ಹೋಗಿ ತಮ್ಮ ಮನೆಯನ್ನು ಅಲಂಕರಿಸ್ಕೊಳ್ಬೋದು. ನೋಡಿ ಎಷ್ಟೊಂದು ಥರದ ಮಣ್ಣಿನ ದೀಪಗಳಿದ್ದಾವೆ ಇಲ್ಲಿ. ಮಣ್ಣಿನ ದೀಪಗಳು, ಧೂಪದ ಬಟ್ಟಲುಗಳಿದ್ದಾವೆ. ಹಾಗೆಯೇ ಮನೆಯ ಅಲಂಕರಣಕ್ಕೆ ಬೇಕಾದಂಥ ಅನೇಕ ಹ್ಯಾಂಗಿಂಗ್ಸನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆ ಒಂದು ಪುಟ್ಟ ಜಾಗದಲ್ಲಿ ನೋಡಿ, ಇಲ್ಲೊಂದು ಮಣ್ಣಿನ ದೀಪ ನೋಡಿ, ತೂಗು ದೀಪ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಹಾಗಾಗಿ ಅಡುಗೆ ಪಾತ್ರೆಗಳನ್ನು ಕೂಡ ಇವರು ಮಾಡ್ತಾರೆ. ಅನೇಕ ಮಾಲ್ ಸಂಸ್ಕೃತಿ ಬಂದು ಅನೇಕ ರೀತಿಯ ಹೊಸ ಹೊಸ ಲೋಹದ ಮಡಕೆಗಳು, ಪಾತ್ರೆಗಳು ಸಿಗ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಪ್ರಾಚೀನ ಜೀವನ ಕಲೆಗೆ ನಂಟು ಬೆಳೆಸ್ಕೊಂಡಿರುವಂಥ ಈ ಕುಂಬಾರಿಕೆ ಮತ್ತು ಈ ಕರಕುಶಲ ಕಲೆಯಲ್ಲಿ ಇವತ್ತಿಗೂ ಕೂಡ ಜೀವನವನ್ನು ಕಟ್ಟಿಕೊಳ್ತಾ ಇರುವಂಥ ಈ ಥರದ ಕಲಾವಿದರ ಪರಿಕರಗಳನ್ನು ಕೊಂಡುಕೊಂಡು ಅವ್ರನ್ನ ಪ್ರೋತ್ಸಾಹಿಸೋದು ಇವತ್ತಿನ ಅಗತ್ಯಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂತ ಅನಿಸುತ್ತೆ. ವೀಕ್ಷಕರೇ, ಇವತ್ತು ನಮಗೆ ಈ ಮಾಹಿತಿಯನ್ನು ಕೊಟ್ಟಂತಹ ಗಂಗಣ್ಣ ಅವರು, ಗೋವಿಂದ ಅವರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಇದರ ಈ ಕುಟೀರದ ಮಾಲೀಕರು ಅನಸೂಯಬಾಯಿ ಅವರು. ಅವರ ಅವರನ್ನು ಕೂಡ ನೀವು ಭೇಟಿ ಮಾಡ್ಬೋದು. ಧನ್ಯವಾದಗಳು ಗೋವಿಂದ ಅವರೇ, ಮಾಹಿತಿಗೋಸ್ಕರ.